ದೇವ ಬಸವೇಶ್ವರ ಭೂಮಿ ಮೇಲೆ ಜನಿಸಿದ 74 ಕೋಟಿ ಜೀವರಾಶಿಗಳಿಗೆ ಅಲ್ಲ ಹಾಕಿ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ತಂದೆ ಯಾಕೆ ಬಡವರಾದ ನಮಗೆ ಇಷ್ಟೊಂದು ಯಾಕೆ ತ್ರಾಸನ ಕೊಡ್ತಾ ಇದ್ದೇವೆ? ಬಡತನದ ಹಗೆತನದಲ್ಲಿ ಬಿಟ್ಟು ಒತ್ತಾಡುತ್ತಿರುವ ನಮ್ಮನ್ನ ಈ ಬಂಧನದಿಂದ ಕಾಪಾಡುವ ಬಸವೇಶ್ವರ ಕಾಪಾಡು. ಅಷ್ಟೇ ಸಾಕಷ್ಟು ವಿದ್ಯೆಯನ್ನು ಕಲಿತು ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿ ತಿರುಗುತ್ತಿರುವ ನನ್ನ ಹಿರಿಯ ವೈದ್ಯಗಳಾದ ಅರ್ಜುನನಿಗೆ ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಅವನು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕೆನ್ನುವುದೇ ನನ್ನ ಆಸೆ. ನನ್ನ ಕಿರಿಯ ವೈದ್ಯ ರಾಜು ಚೆನ್ನಾಗಿ ಓದ್ತಾನೆ, ಅವನು ಈ ಸಮಾಜದಲ್ಲಿ ಒಳ್ಳೆಯ ಅಧಿಕಾರಿ ಆಗಬೇಕೆನ್ನುವುದೇ ಈ ಅಜ್ಜಿಯ ಆಸೆ. ಈ ಬಡವರಿಗೆ ಕಷ್ಟವನ್ನು ಕೊಡುತ್ತಿರುವ ಆ ಬಲಗೈಗೆ ಬಂಟನಾದ ಆ ಪ್ರತಾಪ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಯಾವತ್ತು ನಗು ನಗುತ್ತಿ ಇರುವಂತೆ ಕಾಪಾಡುತ್ತಾ ಆ ಬಸವೇಶ್ವರನಲ್ಲಿ ನಾನು ಯಾವಾಗಲೂ ಮಂಜುಳಾ, ದೇವರ ಪೂಜೆ ದೇವರ ಪೂಜೆ ಈಗಷ್ಟೇ ಮಾಡಿ ಬಂದಿದೆ. ಆದ್ರೆ ಪ್ರಸಾದ ಒಳಗಡೆ ಇಟ್ಟಿದ್ದೇನೆ, ಆಮೇಲೆ ನಿಮಗೆ ಪ್ರಸಾದ ಕೊಡುತ್ತೇನೆ. ಆಯ್ತು ಮಂಜುಳಾ. ಇವತ್ತು ಆ ಇಟಕಿ ಭೀಮಾಂಬಿಕೆಯ ಜಾತ್ರೆ ಅಲ್ವೇ ಸರ್? ಇಟಕಿ ಭೀಮಾಂಬಿಕೆ ಜಾತ್ರೆಯ ಕುಸ್ತಿ ಸ್ಪರ್ಧೆಯಲ್ಲಿ ಆ ಪ್ರತಾಪ ಸಿಂಹನ ಬಲಗೈ ಬಂಟನಾದ ಕಲಿಯನನ್ನು ಸೋಲಿಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಹಿರಿಯ ಮೈದುನ ಅರ್ಜುನ ಜಯಶಾಲಿಗೆ ಬರ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಂಡಿದ್ದೀನಿ. ಮಂಜುಳಾ ಮಂಜುಳಾ ಮಂಜುಳಾ, ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನಿನಗೆ. ನಿನ್ನಂತ ನಾನೇ ಭಾಗ್ಯವಂತ ಮಂಜುಳಾ, ನಾನೇ ಭಾಗ್ಯವಂತ. ಇರಲಿ, ನಾನು ಎತ್ತಗಳಿಗೆ ಮೇವು ಹಾಕಿ ಬರುತ್ತೇನೆ. ನನ್ನ ತಮ್ಮ ಅರ್ಜುನ ಬರುವ ವೇಳೆ ನೀನು ಊಟದ ವ್ಯವಸ್ಥೆ ಮಾಡು ನಡೆ. ಹಾಗೆ ದೇವ ಬಸವೇಶ್ವರ, ಕಣ್ ತೆರೆದು ನೋಡಿದೀಯಾ ತಂದೆ? ಆ ಶ್ರೀಮಂತ ಪ್ರತಾಪನ ದೌರ್ಜನ್ಯ ದಬ್ಬಾಳಿಕೆ ಇದ್ದರು. ನಿನ್ನೆ ನಾನು ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಸಿಕ್ಕಂತೆ ಸ್ವಕ್ಕಿನಿಂದ ಮಾತನಾಡಿದ ಮಾತನ್ನು ಕೇಳಿದೆಯಾ ತಂದೆ? ಕೇಳಿದೆಯಾ? ಹೀಗೆ ಶ್ರೀಮಂತ ಪ್ರತಾಪ ಬಡವರನ್ನು ತುಳಿದು ಬಡವರ ಮೇಲೆ ದರ್ಪ ಮಾಡುತ್ತಾ ಬದುಕಿದರೆ ಇನ್ನೆಲ್ಲಿದೆಯಪ್ಪ ಈ ಬಡ ಪಾಯಿಗಳಿಗೆ ಅವಸರೆ? ಇನ್ನೆಲ್ಲಿದೆಯಪ್ಪ? ಹೀಗೆ ಶ್ರೀಮಂತ ಪ್ರತಾಪನು ಹೆಜ್ಜೆಗೂ ನಮ್ಮ ಮೇಲೆ ಗಂಡದ ಕಿಡಿಕಾರುತ್ತಾ ಬಂದರೆ ನಮ್ಮಂತ ಕಡು ಬಡವರು ಬದುಕುವುದಾದರೂ ಹೇಗೆ ತಂದೆ? ಬದುಕುವುದಾದರೂ ಯಾವಾಗ್ಲೂ ಕುಲನೇ ಅಂತ ನಗ್ತಿದ್ದ ನಿಮ್ಮ ಇವತ್ತ್ಯಾಕೋ ತಪ್ಪಗಾಗಿದೆಯಲ್ಲ? ಯಾಕ್ರಿ? ಏನ್ರಿ ಮಹೇನ್ ಹುಷಾರಿಲ್ವೇನು ನಿಮಗೆ? ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕ್ರಿ? ಏನಾಯ್ತ್ರಿ? ಏನಾಯ್ತು? ಗಾಬರಿ ಪಡುವಂತ ವಿಷಯವೇನಲ್ಲ ಮಂಜುಳಾ, ನಿನ್ನ ನಮ್ಮ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಷ್ಟೇ. ಏನು ಹೊಲದಲ್ಲಿ ಜಗಳವಾಯ್ತೇರಿ? ಜಗಳವಾಯ್ತಾ? ಯಾರೊಂದಿಗೆ ಜಗಳ ಆಯ್ತು ರೀ? ಯಾರೊಂದಿಗೆ ಜಗಳ ಆಯ್ತು? ಮಂಜುಳಾ, ಆ ಶ್ರೀಮಂತ ಪ್ರತಾಪನಿಗೂ ನನಗೂ ಜಗಳವಾಯ್ತು ಮಂಜುಳಾ. ಏನ್ ಹೇಳ್ತಾ ಇದ್ದೀರಾ? ಆ ಶ್ರೀಮಂತರನ್ನ ನೀವ್ಯಾಕ್ರಿ ಎದುರು ಹಾಕೊಳ್ಳಿಕ್ ಹೋದ್ರಿ? ನೀವೇನ್ ಹೇಳಿ ನನ್ಗ್ಯಾಕೋ ತುಂಬಾ ಭಯ ಆಗ್ತಿದ್ದೀರಿ, ತುಂಬಾ ಭಯ ಆಗ್ತಿದೆ. ಹುಚ್ಚಿ, ಇಷ್ಟಕ್ಕೆಲ್ಲ ಗಾಬರಿ ಪಟ್ಟರೆ ಹೇಗೆ ಮಂಜುಳಾ? ಹುಲಿಯ ಆರ್ಭಟದಂತೆ ನನ್ನ ತಮ್ಮ ರಾಮ ಲಕ್ಷ್ಮಣರಿರುವಾಗ ಹೆದರಬೇಡ ಮಂಜುಳಾ, ಹೆದರಬೇಡ. ಅಲ್ರಿ, ದುಷ್ಟರನ್ನ ಕಂಡ್ರು ದೂರ ಇರಿ ಅಂತ ಹೇಳಿದ್ದಾರೆ ಹಿರಿಯರು. ಅಲ್ರಿ, ಅವರು ಶ್ರೀಮಂತರು, ನಾವು ಬಡವರು. ಅವರು ಹಣವಿದ್ದವರು, ನಾವು ಹಣ ಇಲ್ಲದವರು. ಇವಾಗ ಅವ್ರು ಏನಂದ್ರು ಅದನ್ನ ಅನ್ಸ್ಕೊಂಡು ನಾವು ಬರ್ಬೇಕ್ರಿ. ಅಲ್ರಿ, ನೀವ್ ಯಾಕ್ರಿ ಅವ್ರನ್ನ ಎದುರು ಹಾಕೊಳ್ಳಿಕ್ ಹೋದ್ರಿ? ಮಂಜುಳಾ, ಸುಮ್ಮನೆ ನಾನೇ ಅವರನ್ನು ಎದುರು ಹಾಕಿಕೊಳ್ಳಲು ನನ್ನದೇನು ತಲೆಗೆಟ್ಟಿರಿದೆ ಮಂಜುಳಾ. ನಿನ್ನೆ ನಾನು ನಮ್ಮ ಹೊಲವನ್ನು ಬಿತ್ತಲು ಹೋದಾಗ ಆ ಶ್ರೀಮಂತ ಪ್ರತಾಪನ ಆಳುಗಳು ತಮ್ಮ ಚಕ್ಕಡಿ ದನಕರಗಳನ್ನು ಹಾಯಿಸಿಕೊಂಡು ಹೋಗುತ್ತಿರುವಾಗ
ಏನಿದು ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ಚಕ್ಕಡಿ ದನಗಳನ್ನು ಹಾಯಿಸಿಕೊಂಡು ಹೋಗುವುದು ಶ್ರೀಮಂತರಾದ ನಿಮಗೆ ಧರ್ಮವಲ್ಲ. ಬದುವಿನಲ್ಲಿ ಹಾಯಿಸಿಕೊಂಡು ಹೋಗಿರಿ ಎಂದು ಹೇಳಿದೆ ಅಷ್ಟೇ. ಹೇಳಿ ಅದಕ್ಕೇನಂದ್ರು ಆ ಶ್ರೀಮಂತರು? ಅವರು ಅದಕ್ಕೇನಂದ್ರು ಗೊತ್ತಾ? ಏನಂದ್ರು? ಲೇ ಮಗನ ಹೇಮ್ಯ, ನೀನು ಬಿತ್ತಿದರೇನು, ನಿನ್ನ ಹೊಲದ ತುಂಬ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ಹಾಯಿಸಿಕೊಂಡು ಹೋಗುತ್ತೇನೆಂದು ಸೊಕ್ಕಿನಿಂದ ಮಾತನಾಡಿದರು. ಮಂಜುಳಾ, ಸೊಕ್ಕಿನಿಂದ ಮಾತನಾಡಿದರು. ಈ ವಿಷಯವೇನಾದ್ರೂ ಅರ್ಜುನನಿಗೆ ಗೊತ್ತಾದ್ರೆ ಏನ್ ಮಾಡಿದ್ರಿ? ತಂದೆ ತಾಯಿಗಳ ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವ ನನ್ನ ತಮ್ಮ ಅರ್ಜುನನಿಗೆ ಈ ವಿಷಯ ತಿಳಿದರೆ ದೊಡ್ಡ ಅನಾಹುತವೇ ಆಗಿ ಹೆಣಗಳ ರಾಶಿಯ ಬಿದ್ದು ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹವಿಲ್ಲ. ಮಂಜುಳಾ, ಸಂದೇಹವಿಲ್ಲ. ನಿಜ, ನೀವು ಹೇಳ್ತಿರೋ ಮಾತು ನಿಜವೇ. ಈ ವಿಷಯ ನಮ್ಮಲ್ಲಿರೋದೇ ಒಳ್ಳೇದು. ನಾವು ಯಾವುದೇ ಕಾರಣಕ್ಕೂ ಈ ವಿಷಯವನ್ನ ಅರ್ಜುನನಿಗೆ ತಿಳಿಸೋದೇ ಬೇಡವೇ? ಅಣ್ಣ, ಅತ್ತಿಗೆ. ಬಾ ಅರ್ಜುನ, ಈಗ ಬಂದೆಯಾ? ಆ ಇಟಗಿ ಭೀಮಾಂಬಿಕೆ ಜಾತ್ರೆ ಮುಗಿಸಿ? ಹೌದಣ್ಣ, ಈಗ ಬಂದೆ. ಅರ್ಜುನ, ಏನಾಯ್ತಪ್ಪ ನೀ ಕುಸ್ತಿಗೆ ಹೋದ ಕೆಲಸ? ಅಣ್ಣ, ದೇವರಂತ ನಿಮ್ಮಂತ ಅಣ್ಣ ಅತ್ತಿಗೆರ ಆಶೀರ್ವಾದ ಈ ಅರ್ಜುನನ ಮೇಲಿರುವಾಗ ಸೋಲು ಎನ್ನುವುದು ಈ ಸಿಂಹದ ಮರಿ ಜೀವನದಲ್ಲಿ ಬಂದಿಲ್ಲ, ಬರೋದು ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ಕುಸ್ತಿಯಲ್ಲಿ ಗೆದ್ದು ಇಟಗಿ ಭೀಮಾಂಬಿಕೆ ವಂಶದ ಕುಡಿಯಾದ ಗುರುವಾಗದಾಡ ಪಚ್ಚನಿಂದ ಬ್ರಹ್ಮಾಂಡದಲ್ಲಿ ಕೊಂಪಿನಿಂದ ಕರಿಚಿರಿದೆ ಎಂದು ಹಿರಿದು ಪಡೆದು ಕಡೆ ತಂದಿದ್ದೇನೆ ಅಣ್ಣ, ಕಡೆ ತಂದಿದ್ದೇನೆ. ತೆಗೆದುಕೋ ಅಣ್ಣ, ಆಶೀರ್ವದಿಸು. ಎದ್ದೇಳು. ಆ ಇಟಗಿ ಭೀಮಾಂಬಿಕೆಯ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಪ್ಪ, ಸದಾ ಇರಲಿ. ಅಣ್ಣ, ಅದೇನು ಅಣ್ಣ ಅತ್ತಿಗೆರಿಬ್ಬರು ಮೇರು ಪರ್ವತದ ಬಂಡೆನ ಎದೆ ಮೇಲೆ ಬಿದ್ದವರಂತೆ ಮಾತನಾಡುತ್ತಿದ್ದೀರಲ್ಲ, ಅದೇನದು? ಅದೇನಲ್ಲಪ್ಪ, ಸುಮ್ಮನೆ ಮಾತನಾಡ್ತಾ ನಿಂತಿದ್ದೀವಷ್ಟೇ. ಇಲ್ಲದ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳಬೇಡ. ನಡೆ, ಊಟ ಮಾಡುವಂತೆ ಒಳಗೆ ನಡೆ. ಯಾಕಣ್ಣ? ಕಂಡು ಬೇರುಂಡ ಜೋಡು ಸಿಂಹಗಳಂತೆ ಇನ್ನು ನಿನ್ನ ತಮ್ಮರು ಜೀವಂತ ಇರುವಾಗ ನಿನಗೇಕೆ ಭಯ ಅಣ್ಣ? ನಿನಗೇಕೆ ಭಯ? ನೀನು ನನಗೆ ಹೇಳದಿದ್ದರೆ ನಿನಗೆ ನನ್ನ ಮೇಲಾಣೆ. ಏನಾಯಿತೆಂದು? ಅರ್ಜುನ, ನಿನ್ನೆ ನಮ್ಮ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತಪ್ಪ, ಜಗಳವಾಯಿತು. ಏನು? ಹೊಲದಲ್ಲಿ ಜಗಳವಾಯಿತೆ ಅಣ್ಣ? ಅರ್ಜುನ, ಬೇರೆ ಯಾರು ಅಲ್ಲಪ್ಪ, ಆ ಕಟುಕ ಶ್ರೀಮಂತ ಪ್ರತಾಪ. ಸೊಕ್ಕಿನ ಗುಂಡಿ ಪ್ರತಾಪ ಅಣ್ಣ, ನಿನ್ನ ಸಿರ ಹರಿಯುತ್ತೇನೆ ಬಗಳಿದರೆ ಇಲ್ಲ, ನಿನ್ನ ತಲೆ ಕಡಿಯುತ್ತೇನೆ ಬಗಳಿದರೆ. ಅರ್ಜುನ, ಏನೆಂದು ಹೇಳಲಪ್ಪ? ಅವನಾಡಿದ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ಕಲ್ಲು ಬಂಡೆ ಯಂತ್ರವ ಎನ್ನ ಎದೆ ಒಡೆದು ಚೂರು ಚೂರಾಗುತ್ತದಪ್ಪ, ಚೂರು ಚೂರಾಗುತ್ತದೆ. ಅಣ್ಣ, ನಮಗೆದುರದ ಪ್ರತಾಪನ ರಕ್ತ ಇದ್ದು ಈ ಭೂಮಿಯ ಮೇಲೆ ಹೊಳೆಯಾಗಿ ಹರಿಯಲೇಬೇಕು. ಈಗಲೇ ಹೋಗಿ ಅವನ ತಲೆ ಕಡಿದು ಬರುತ್ತೇನೆ ಅಣ್ಣ, ತಲೆ ಕಡಿದು ಬರುತ್ತೇನೆ. ಬೇಡಪ್ಪ, ಬೇಡ. ಇದೆಲ್ಲವನ್ನ ನಿಮ್ಮ ಅಣ್ಣ ನೋಡ್ಕೊಂತಾರಪ್ಪ. ಪಾಪ, ಅರ್ಜುನ, ಎಲ್ಲರೂ ಊಟ ಮಾಡೋಣ. ನನ್ನದೊಂದು ಮಾತು ನಡೆಸಿಕೊಡ್ತೇನಪ್ಪ. ಇದೇನಣ್ಣ ನಿನ್ನ ಮಾತು? ಅರ್ಜುನ, ನೀನು ಇಂದಿನಿಂದ ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕಪ್ಪ, ನಿಲ್ಲಿಸಬೇಕು. ಮಾತ್ರ ಅರ್ಥವೇನಣ್ಣ? ಹೌದು ಅರ್ಜುನ, ಹೌದು. ಪ್ರತಿ ಸಲ ನೀನು ಕುಸ್ತಿಯಲ್ಲಿ ಓ ಶ್ರೀಮಂತ ಪ್ರತಾಪನ ಬಲಗೈ ಬಂಟನದ ಕರಿಯನನ್ನು ಸೋಲಿಸಿ ಅವನಿಗೆ ಅವಮಾನ ಮಾಡಿದ್ದಕ್ಕಾಗಿ ನಿನ್ನನ್ನು ಕೊಲ್ಲುತ್ತೇನೆಂದು ಹೇಳಿರುವನಪ್ಪ, ನಿನ್ನನ್ನು ಕೊಲ್ಲುತ್ತಿರುವನೆಂದು ಹೇಳಿರುವುದು. ಸೊಕ್ಕಿನ ಗುಂಡಿ ಪ್ರತಾಪ ಅರ್ಜುನ, ನಮ್ಮ ಮೇಲಿನ ಸೇಡಿಗಾಗಿ ನಿನ್ನೆ ನಮ್ಮ ಸಿಂಗಾದ ಹೊಲದಲ್ಲಿ ತಮ್ಮ ಚಕ್ಕಳಿ ದನಕರಗಳನ್ನು ಹಾಯಿಸಿಕೊಂಡು ಹೋಗಿ 20,000 ಬೆಲೆ ಮಾರುವ ಸಿಂಗ
ಈಗನ್ನು ಲಾಸ್ ಮಾಡಿರುವನಪ್ಪ, ಲಾಸ್ ಮಾಡಿರುವನು. ಏ ಸೊಕ್ಕಿನ ಕುಂಡಿ ಪ್ರತಾಪ, ನೀನು ನಿಜವಾಗಿ ತಾಯಿ ಎದೆ ಹಾಲು ಕುಡಿದ ಗಂಡಸೇ ಆಗಿದ್ದರೆ ಈ ಅಚ್ಚುಳನ ಮುಂದೆ ಬಂದು ತೋರಿಸೂರಿನ ಶ್ರೀಮಂತಿಕೆ ಪುಂಡಾಟಿಕೆಯನ್ನು. ಮೈದುನ, ಬೇಡಪ್ಪ ಬೇಡ, ಇದೆಲ್ಲವನ್ನ ನಿಮ್ಮ ಅಣ್ಣನವರು ನೋಡ್ಕೊತಾರೆ. ನೋಡಪ್ಪ, ಬನ್ನಿಯಪ್ಪ, ಬನ್ನಿ ಒಳಗೋಗಿ ಊಟ ಮಾಡೋಣ. ಬಾ ಮೈದುನ. ಅರ್ಜುನ, ಅತ್ತಿಗೆ, ಇನ್ನೆಲ್ಲಿದೆ ಈ ನಿನ್ನ ಮೈದುನನಿಗೆ ಊಟ? ಆ ಕಟುಕ ಪ್ರತಾಪನ ದೇಹ ಭಾಗ ಮಾಡಿ ಅವನ ಬಿಸಿ ರಕ್ತ ಕುಡಿದಾಗಲೇ ಈ ನಿನ್ನ ಮೈದುನ ಅರ್ಜುನನ ಊಟ. ಅರ್ಜುನ, ಹಾಗೆ ಹಠ ಮಾಡಬಾರ್ದಪ್ಪ, ಬಿಟ್ಟು ಬಿಡು ನಿನ್ನ ಹಠವನ್ನು. ಇಲ್ಲ ಇಲ್ಲ, ಈಗ ಹೇಳು, ಏನು ಮಾಡಲಿ ಕತ್ತ ಕುಲದ ಶ್ರೀಮಂತ ಪ್ರತಾಪನು? ಅಣ್ಣ, ಅವನನ್ನು ತರತರನು ಎಳೆದು ತಂದು ನಮ್ಮೂರ ಅಗಸಿಯಲ್ಲಿ ನಿಲ್ಲಿಸಿ ಅವನ ರುಂಡ ಕತ್ತರಿಸಿ ಚೆಲ್ಲಲು, ಇಲ್ಲ ಅವನನ್ನು ಇಂಚು ಇಂಚಾಗಿ ಕತ್ತರಿಸಿ ಅವನ ರಕ್ತ ತಂದು ನಾಯಿಗೆ ಹಾಕಲು, ಇಲ್ಲ ಅವನನ್ನು ಜೀವಂತ ಹೊಗೆಗೆ ಬೀಳು. ಹೇಳಣ್ಣ ಹೇಳು, ಏನು ಮಾಡಿದ ಕೆಟ್ಟ ಕುಲದ ಶ್ರೀಮಂತ ಪ್ರತಾಪನನ್ನು? ಮೈದುನ, ನಿಮ್ಮ ಅಣ್ಣನವರು ಹೇಳುವ ಮಾತನ್ನ ಕೇಳಪ್ಪ. ಯಾಕಪ್ಪ ಇಷ್ಟದ ಹಠವನ್ನ ಮಾಡ್ತಾ ಇದೀಯಾ? ನೋಡಪ್ಪ, ಬಡವರಾದ ನಮ್ಗೆ ಯಾಕಪ್ಪ ಆ ಶ್ರೀಮಂತನ ಎದುರು ಹಾಕೊಳ್ಳೋದು? ಯಾಕೆ ಬೇಕು ಹೇಳು? ನೀನ್ ಆವೇಶ ನೋಡ್ತಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆಯಪ್ಪ, ಭಯ ಆಗ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆದರಿ ನಾವೆಲ್ಲ ಕೈಲಾಗದ ಸಂಡರಂತೆ ತಲೆ ತಗ್ಗಿಸಿ ಬಾಳಿದರೆ ಆ ಶ್ರೀಮಂತರು ನಮ್ಮಂತ ಕಡು ಬಡವರ ಎದೆಗೆ ಮತ್ತು ನಿಲ್ಲುತ್ತಾರೆ ಈ ಸಮಾಜದಲ್ಲಿ. ಅರ್ಜುನ, ಗಂಡು ಗರುಡನ ಜೊತೆ ಕೋಳಿ ಪಿಳಿ ಕಾದಾಡಲು ಸಾಧ್ಯವೇ? ಅರ್ಜುನ ನೋಡಪ್ಪ, ಈಗ ನಾವಿರುವ ಸ್ಥಿತಿಯಲ್ಲಿ ಅವರೊಡನೆ ಕಾದಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಒಂದು ವೇಳೆ ನನ್ನ ಮಾತನ್ನು ಮೀರಿ ನಿನ್ನ ಹಠವನ್ನೇ ಸಾಧಿಸುವುದಾದರೆ ನಿನ್ನ ತಾಯಿ ಮೇಲಾಡಪ್ಪ, ನಿನ್ನ ತಾಯಿ. ಅಣ್ಣ, ಆಗಲಿ ಅಣ್ಣ, ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಬಡವ ರಕ್ತ ಕುಡಿದು ಸೊಕ್ಕಿನಿಂದ ಮೆರೆಯುತ್ತಿರುವ ಬಂಡರಿಗೆ ನಾನು ಸೇಡಿನ ಸರ್ಪವಾಗಿ ಈ ಕನ್ನಡ ತಾಯ್ನಾಡಿಗೆ ಕೇಡು ಬಗೆಯುವ ನರರೂಪ ನರ ರಾಕ್ಷಸರಿಗೆ ಬ್ರಹ್ಮಾಂಡದಲ್ಲಿ ಕೊಪ್ಪಿ ನಿಂತ ಕರಿಚಿರಿತಿಯಾಗಿ ಈ ಊರಿನ ಬಡ ಜನರ ಏಳಿಗಾಗಿ ದುಡಿಯುವೆ. ಅಣ್ಣ ಅತ್ತಿಗೆಯರಾದ ನಿಮ್ಮ ಮಾತಿನಂತೆ ನಡೆದುಕೊಳ್ಳುವೆ. ಮೈದುನ, ನಿನ್ನ ಮಾತನ್ನ ಕೇಳಿ ನಂಗೆ ತುಂಬಾ ತುಂಬಾ ಸಂತೋಷ ಆಯ್ತಪ್ಪ, ತುಂಬಾ ಸಂತೋಷ ಆಯ್ತು. ಬಾರಪ್ಪ ಒಳಗೆ. ಅರ್ಜುನ, ನಾಳೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯ ಇದೆ. ನೀನು ಚೆನ್ನಾಗಿ ವ್ಯಾಯಾಮ ಮಾಡು. ನಡೆ, ಒಳಗೆ ಊಟ ಮಾಡುವಂತೆ ನಡೆಯಪ್ಪ. ಸರಿ ಅಣ್ಣ. ಮಂಜುಳಾ, ಏನ್ ನೋಡಿದೀಯಾ ನನ್ನ ತಮ್ಮ ಅರ್ಜುನನ ಧೈರ್ಯ ಸಾಹಸವನ್ನು? ತಮ್ಮನ ಜೊತೆ ಮಾತಾಡ್ತಿದ್ರೆ ನಿಮಗೆ ಊಟ ಮಾಡೋದು ಮರೆತು ಹೋದಂತೆ ಕಾಣ್ತಾ ಇದ್ದಾರೆ. ಬನ್ನಿ ಊಟ ಮಾಡೋಣ. ಮಂಜುಳಾ, 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 ನೋಡು, ನನ್ನ ತಮ್ಮನ ಮಾತು ಕೇಳಿ ಈ ನಿನ್ನ ಗಂಡನ ಹಸಿದ ಹೊಟ್ಟೆ ತುಂಬಿದಂತಾಯ್ತು. ಈ ಸಂತೋಷಕ್ಕೆ ಹೊರಹಮ್ಮಿ ಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗಾನ. ಆಯ್ತ್ರಿ, ನಿಮ್ ಇಷ್ಟವನ್ನ ನಾನು ಯಾವತ್ತೂ ಅಲ್ಲ ಅಂತ ಹೇಳೋದಿಲ್ಲ. ಆಯ್ತ್ರಿ, ನಿಮ್ ಇಷ್ಟದಂತೆ ಆಗ್ಲಿದೆ.
ಎದೆಯುಪ್ಪಿಸಿ ಮರೆಯುತ್ತಿರುವನಲ್ಲ ಆ ನನ್ನ ಸ್ನೇಹಿತ ಪ್ರತಾಪ್. ನಾನೊಬ್ಬ ನಿಷ್ಠವಂತ ಕಾಂಟ್ರಾಕ್ಟರ್ ಆಗಿ ದೊಡ್ಡ ಶ್ರೀಮಂತನಾಗಬೇಕೆಂದರೆ ಅವನತ್ತ ಎಳೆಯುತ್ತಿದೆ ನನ್ನ ತಂದೆ ತಾಯಿಯನ್ನು ಕೊಂದ ಸೇಡಿದ ಕಿಡಿ. ನಿಧಾನವಾಗಿ ಹೇಗಾದರೂ ಮಾಡಿ ಕಳ್ಳ ಹೆಜ್ಜೆ ಹಿಡಿತ ಮೊದಲು ನಿನ್ನ ಮನೆ ಪ್ರವೇಶ ಮಾಡಿ ನಂತರ ಹೊರಮರಿಯದೆ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ನಿನ್ನ ತಂಗಿ ಕವಿತಾಳ ಕೈ ಹಿಡಿದು ನಿನ್ನ ಶ್ರೀಮಂತಿಕೆಯ ಸಿಂಹಾಸನದ ಮೇಲೆ ನಾ ತ್ವರೆಯಾಗಿ ಮೆರೆಯದಿದ್ದರೆ ನನ್ನ ಎದುರು ಶರವೇಗದ ಸರ್ದಾರ್ ಪ್ರದೀಪರೇ ಅಲ್ಲ.